ಕೋಗಿಲು ಲೇಔಟ್ ಅಕ್ರಮ ತೆರವು ಕಾರ್ಯ ನಡೆದು 19 ದಿನಗಳೇ ಉರುಳಿವೆ. ಜನವರಿ 1ರಂದೇ ಹೊಸ ಮನೆ ಕೊಡ್ತೀವಿ ಅಂತ ಹೇಳಿದ್ದ ಸರ್ಕಾರ ಇದುವರೆಗೂ ಮನೆ ಹಂಚಿಕೆ ಮಾಡಿಲ್ಲ. ಇದರ ನಡುವೆ ಅಳೆದು ತೂಗಿ 26 ಜನರ ಕುಟುಂಬಗಳ ಹೆಸರು ಫೈನಲ್ ಮಾಡಿದೆ. ಅಷ್ಟಕ್ಕೂ ಮನೆ ಹಂಚಿಕೆಗೆ ಮಾನದಂಡಗಳೇನು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಹೊಸ ವರ್ಷಕ್ಕೆ ಮನೆ, ನಾಳೆ ಮನೆ, ಇವತ್ತೇ ಮನೆ, ಹೀಗೆ ನಿತ್ಯವೂ ಒಂದೊಂದು ಡೇಟ್ ಕೊಡ್ತಿರೋ ಸರ್ಕಾರ ಇದುವರೆಗೂ ಕೋಗಿಲು ನಿವಾಸಿಗಳಿಗೆ ಮನೆ ಹಂಚಿಕೆ ಮಾಡಿಲ್ಲ. ಇದರ ನಡುವೆ 26 ಜನರ ಹೆಸರು ರೆಡಿಯಾಗಿದೆ ಅಂತ ಸರ್ಕಾರವೇ ಹೇಳಿದ್ದು, ಮನೆ ಹಂಚಿಕೆ ಕಾಲ ಸನ್ನಿಹಿತವಾಗಿದೆ. ಕೋಗಿಲು ಕಗ್ಗಟ್ಟು, 26 ಜನರ ಹೆಸರು ಫೈನಲ್. 5 ಷರತ್ತು, ಅರ್ಹರಿಗೆ ಮಾತ್ರ ಸ್ವತ್ತು. ಯಾರು ಅರ್ಹರು, ಯಾರು ಇಲ್ಲಿಯ ನಿವಾಸಿಗಳು, ಯಾರು ನಿಜವಾದ ಬಡವರು, ಹೀಗೆ ಪತ್ತೆ ಹಚ್ಚೋದೇ ಸರ್ಕಾರಕ್ಕೆ ಸವಾಲಾಗಿದೆ. ಹೀಗಾಗಿ ಮನೆ ತೆರವುಗೊಳಿಸಿ 19 ದಿನ ಕಳೆದರೂ ಕೋಗಿಲು ನಿವಾಸಿಗಳಿಗೆ ಮನೆ ಹಂಚಿಕೆ ಸಾಧ್ಯವಾಗ್ತಿಲ್ಲ. ಈ ನಡುವೆ ಗುರುವಾರದೊಳಗೆ 25ರಿಂದ 30 ಜನರಿಗೆ ಮನೆ ಕೊಡೋ ಬಗ್ಗೆ ಮೊನ್ನೆ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಜಮೀರ್ ಅಹ್ಮದ್ ನಿರ್ಧರಿಸಿದ್ರು. ಆದರೆ ಗುರುವಾರ ಕಳೆದರೂ ಮನೆ ಹಂಚಿಕೆ ಆಗಿಲ್ಲ. ಇದರಿಂದ ನಿವಾಸಿಗಳು ಆತಂಕದಲ್ಲೇ ಇದ್ದಾರೆ. ಈ ಆತಂಕದ ಮಧ್ಯೆ 26 ಜನರ ಹೆಸರನ್ನ ಸರ್ಕಾರ ಫೈನಲ್ ಮಾಡಿದೆ. ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಆಗಿದೆಯಂತೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು 26 ಜನಕ್ಕೆ. ಏನಕ್ಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಆದರೆ ಸ್ಥಳೀಯ ಶಾಸಕರು ಆಗಿರೋ ಸಚಿವ ಕೃಷ್ಣ ಬೈರೇಗೌಡ ಮಾತ್ರ ಇನ್ನೂ ಪರಿಶೀಲನೆ ನಡೀತಿದೆ ಅಂತಿದ್ದಾರೆ. ಇವತ್ತೇನು ಇಲ್ಲ, ಅರ್ಹತೆಗಳ ಮಾನದಂಡಗಳ ಪರಿಶೀಲನೆ ಕಂಪ್ಲೀಟ್ ಆಗಬೇಕು. ಎಲ್ಲ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು. ಯಾವುದೇ ರೂಲ್ಸನ್ನು ಬೈಪಾಸ್ ಮಾಡಿ ನಾವು ಏನೋ ತಕ್ಷಣಕ್ಕೆ ಮಾಡುವಂಥದ್ದು ಆಗಬಾರ್ದು. ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯೋದು ಬೇಡ ಅನ್ನುವಂಥದ್ದು. ಹಾಗಾಗಿ ಅವರು ಪರಿಶೀಲನೆ ಮುಗಿಸಿ ಲಿಸ್ಟ್ ಸಬ್ಮಿಟ್ ಆದಮೇಲೆ ಮುಂದಿನ ಕ್ರಮ. ಅಷ್ಟಕ್ಕೂ 26 ಮನೆ ಹಂಚಿಕೆಗೆ ಸರ್ಕಾರ ಅನುಸರಿಸುತ್ತಿರೋ ಮಾನದಂಡಗಳೇನು ಅಂತ ನೋಡೋದಾದ್ರೆ, ಕರ್ನಾಟಕದ ಬೇರೆ ಭಾಗದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದವರ ಪಟ್ಟಿ ರೆಡಿಯಾಗಿದ್ದು, ಕೋಗಿಲು ಲೇಔಟ್ನಲ್ಲಿ 5 ವರ್ಷ ವಾಸವಿದ್ದವರಿಗೆ ಮನೆ ಹಂಚಲಾಗ್ತಿದೆ. ಹಾಗೆಯೇ ಮಾತೃಭಾಷೆ ಬೇರೆಯಾಗಿದ್ರೂ ಕರ್ನಾಟಕದವರಾಗಿರಬೇಕು ಎಂಬ ಮಾನದಂಡ ಅನುಸರಿಸಲಾಗಿದೆ. ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿದ್ದಲ್ಲಿ ರೇಷನ್ ಕಾರ್ಡ್ ಪರಿಗಣಿಸಲಾಗಿದೆ. ಹಾಗೆಯೇ ವೋಟರ್ ಐಡಿ, ರೇಷನ್ ಕಾರ್ಡ್, ಮಕ್ಕಳ ಶಾಲಾ ದಾಖಲಾತಿ ಪತ್ರವನ್ನ ದಾಖಲೆಗಳಿಗೂ ಆದ್ಯತೆ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ. ಮೊದಲ ಹಂತದಲ್ಲಿ ಸರ್ಕಾರ 26 ಜನರ ಹೆಸರನ್ನ ಫೈನಲ್ ಮಾಡಿದೆ ನಿಜ. ಆದರೆ ಉಳಿದವರು ನಾವು ಕೂಡ ನಿರಾಶ್ರಿತರು ಅಂತ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ, ಬಂದಿಲ್ಲ ಸರ್, ನಮ್ಗೆ ಫೋನೇ ಬಂದಿಲ್ಲ. ಇನ್ನು ಏನಂತಿದ್ದಾರೆ, ಏನು ಹೇಳಿದ್ರು ನಿಮಗೆ? ಯಾಕೆ ಫೋನ್ ಮಾಡಿದ್ರು? ನಮಗೆ ಯಾರಿಗೂ ಇಲ್ಲಿ ಇರೋದು ನಾವು ಯಾರಿಗೂ ಬಂದಿಲ್ಲ ಸರ್. ಯಾರು ಬೇರೆಯವ್ರ ಜಾಗದಿಂದ ಬರ್ತಾ ಇದ್ದಾರೆ, ಇಲ್ಲಿ ಇರೋರಿಗೆ ಬರ್ತಾನೆ ಇಲ್ಲ. ಅದು ಸಮಸ್ಯೆ ಆಗಿರೋದು. ಅದು ಅಲ್ಲಿ ಹೋಗಿ ಹೇಳಿದ್ರೆ ನಾಳೆ 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 ಹಂಗೆ ಹೇಳ್ತಾ ಇದ್ದಾರೆ. 159 ಮುಸ್ಲಿಂ, 31 ಹಿಂದೂ ಕುಟುಂಬಗಳ ಅಕ್ರಮ ವಾಸ. ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾ ವಾಸಿಗಳಿಗೆ ಸರ್ಕಾರ ಮನೆ ಕೊಡ್ತಿದೆ ಅಂತ ಆರಂಭದಿಂದಲೂ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇದರ ನಡುವೆ ಸರ್ಕಾರ ಧರ್ಮವಾರು ಹಾಗೂ ಭಾಷಾವಾರು ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಇನ್ನು ಕೋಗಿಲುನಲ್ಲಿ 159 ಮುಸ್ಲಿಂ ಕುಟುಂಬ, 31 ಹಿಂದೂ ಕುಟುಂಬ, 1 ಕ್ರಿಶ್ಚಿಯನ್ ಕುಟುಂಬ ವಾಸವಿರೋ ಬಗ್ಗೆಯೂ ದಾಖಲೆ ರಿಲೀಸ್ ಮಾಡಿದೆ. ಕೋಗಿಲುನಲ್ಲಿ 239 ಕುಟುಂಬಗಳ ಪಟ್ಟಿ ಮಾಡಿರೋ ಸರ್ಕಾರ ಇದರಲ್ಲಿ 108 ಕುಟುಂಬ ಕನ್ನಡಿಗರು ಅಂತ ದಾಖಲೆ ಮುಂದಿಟ್ಟಿದೆ. ಹಾಗೆಯೇ 103 ಕುಟುಂಬ ಉರ್ದು, 13 ಕುಟುಂಬ ತಮಿಳು, 11 ಕುಟುಂಬ ಹಿಂದಿ, ಮರಾಠಿ ಮತ್ತು ತೆಲುಗು ಮಾತನಾಡುವ 3 ಕುಟುಂಬದಿಂದ ಮನೆಗಾಗಿ ಅರ್ಜಿ ಸಲ್ಲಿಸಲಾಗಿದೆ ಅಂತ ಪಟ್ಟಿ ರಿಲೀಸ್ ಮಾಡಿರೋ ಸರ್ಕಾರ ಬಿಜೆಪಿಗೆ ಕೌಂಟರ್ ಕೊಟ್ಟಿದೆ. ಕೋಗಿಲು ಲೇಔಟ್ನಲ್ಲಿ 239 ಕುಟುಂಬಗಳ ಪಟ್ಟಿ ರೆಡಿ ಮಾಡಿರೋ ಸರ್ಕಾರ ಸದ್ಯಕ್ಕೆ 90 ಜನರ ದಾಖಲೆಯನ್ನ ಪರಿಶೀಲಿಸಿದ್ದು, ಈ ಪೈಕಿ 26 ಅರ್ಹರ ಕುಟುಂಬಗಳನ್ನ ಗುರುತಿಸಿದೆ. ಈ 26 ಜನರಿಗೆ ಮನೆ ಯಾವಾಗ ಸಿಗುತ್ತೆ, ಉಳಿದವರ ಕತೆ ಏನಾಗುತ್ತೆ ಅನ್ನೋದೇ ಪ್ರಶ್ನೆಯಾಗಿದೆ. ಕಿರಣ್ ಸೂರ್ಯ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.